ಇನ್ನು ಅಪರೂಪದ ಖನಿಜ ಒಪ್ಪಂದಕ್ಕೆ ಭಾರತ ಬ್ರೆಜಿಲ್ ಸಹಿ ಹಾಕಿದೆ. ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತು ಚರ್ಚೆಯನ್ನು ನಡೆಸಿದರು. ಈ ವೇಳೆ 3 ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಭವಿಷ್ಯಕ್ಕಾಗಿ ಡಿಜಿಟಲ್ ಪಾಲುದಾರಿಕೆಯ ಕುರಿತಾದ ಘೋಷಣೆ, ಅಪರೂಪದ ಭೂಮಿ ಮತ್ತು ನಿರ್ಣಾಯಕ ಖನಿಜಗಳಲ್ಲಿನ ಸಹಕಾರದ ಕುರಿತಾದ ಒಪ್ಪಂದ, ಗಣಿಗಾರಿಕೆ ಮತ್ತು ಉಕ್ಕಿನ ಪೂರೈಕೆ ಸರಪಳಿಗಳ ಕುರಿತಾದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೂಪರ್ ಕಂಪ್ಯೂಟರ್ಗಳು, ಸೆಮಿಕಂಡಕ್ಟರ್ಗಳು ಮತ್ತು ಬ್ಲಾಕ್ ಚೈನ್ ಸೇರಿದಂತೆ ತಂತ್ರಜ್ಞಾನಗಳಲ್ಲಿನ ಸಹಯೋಗವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದರೆ, ಬ್ರೆಜಿಲ್ ಅಧ್ಯಕ್ಷ ಲುಲಾ ಭಾರತವನ್ನು ಡಿಜಿಟಲ್ ಸೂಪರ್ ಪವರ್ ಮತ್ತು ಬ್ರೆಜಿಲ್ ಅನ್ನು ನವೀಕರಿಸಬಹುದಾದ ಇಂಧನ ನಾಯಕ ಅಂತ ಬಣ್ಣಿಸಿದ್ರು.